ನಮಸ್ತೆ ಆತ್ಮೀಯರೇ, ಇದು ಹೃದಯಗಳ ವಿಷಯ. ಈ ವಿಷಯ ಹೌದು. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಅಂತಹುದು. ಸೂಕ್ಷ್ಮವಲ್ಲದಿದ್ದರೂ ಮಡಿವಂತಿಕೆಯ ವೇಷ ಧರಿಸಿದ ವಿಷಯ. ಇತ್ತೀಚೆಗೆ ಒಂದು ತೆಲುಗು ಮೂವಿ ನೋಡಿದೆ. ಅದು ಕೋರ್ಟ್ ಸ್ಟೇಟ್ ವರ್ಸಸ್ ಅ ನೋಬಡಿ. ಇದು ಒಬ್ಬ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸಿದ ಕಾರಣಕ್ಕಾಗಿ ಒಂದು ಹುಡುಗನ ಮೇಲೆ ಕೇಸ್ ಹಾಕಿ ಅದರಿಂದ ಅವನು ಮತ್ತು ಅವನ ಕುಟುಂಬ ಯಾವ ರೀತಿಯ ಮಾನಸಿಕ ಮತ್ತು ಸಾಮಾಜಿಕ ಹಿಂಸೆ ಅನುಭವಿಸಿದರು ಎಂಬುದನ್ನು ತುಂಬ ಮಾರ್ಮಿಕವಾಗಿ ತೋರಿಸಿದ್ದಾರೆ. ಇದೇನು ಹೊಸತಲ್ಲದ ವಿಷಯ. ಆದರೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಧಾರಿಯಾದಂಥ ವಕೀಲರು ಆಡಿದಂಥ ಒಂದು ಡೈಲಾಗು ನನ್ನನ್ನು ಯೋಚಿಸುವಂತೆ ಮಾಡಿತು. ಅವರು ಹೇಳಿದಂತೆ ನಮ್ಮ ಕಾನೂನು ಕೇವಲ ಅಪರಾಧ ನಡೆದಾಗ ಮಾತ್ರ ಶಿಕ್ಷೆ ವಿಧಿಸಲು ಮಾತ್ರ ಇರುವುದಾ? ಏಕೆ ಅಪರಾಧ ನಡೆಯಲು ಮುಂಚಿತವಾಗಿ ಅದನ್ನು ತಡೆಯಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಹಾಗಾಗಿ ಪ್ರೌಢ ಹಂತದಲ್ಲಿ ಅಥವಾ ಕಾಲೇಜ್ ಹಂತದಲ್ಲಿ ಶಿಕ್ಷಕ ಅಥವಾ ಉಪನ್ಯಾಸಕರ ಮೂಲಕ ಸರ್ಕಾರ ಕಾನೂನಿನ ಬಗ್ಗೆ ಒಂದೇ ಒಂದು ತರಗತಿಯನ್ನು ನೀಡಿದರೂ ಸಾಕು, ಅದೆಷ್ಟೋ ಅಪರಾಧಗಳನ್ನು ತಡೆಯಬಹುದು. ಪೋಕ್ಸೋ ಕಾಯ್ದೆ ಇತ್ತೀಚೆಗೆ ಅತಿ ಪ್ರಚಲಿತದಲ್ಲಿರುವಂಥ ಒಂದು ಕಾಯ್ದೆ. ಈ ಚಿತ್ರದಲ್ಲಿಯೂ ಕೂಡ ಅದರ ಬಗ್ಗೆ ತಿಳಿಸಲಾಗಿದೆ. ಸೆಕ್ಷನ್ 11 and 12 ಆಫ್ ಪಾಕ್ಸೋ ಆಕ್ಟ್. ನಮ್ಮಲ್ಲಿ ಒಂದು ಕಾಯ್ದೆ ಕಾನೂನು ಬಂದರೆ ಅದರ ಲಾಭದ ಜೊತೆಗೆ ದುರುಪಯೋಗದ ವಾಸನೆಯು ಬಂದೇ ಬರುತ್ತದೆ. ಈ ಪ್ರೀತಿ ಪ್ರೇಮ ಎಂದು ಅಪ್ರಾಪ್ತ ವಯಸ್ಸಿನಲ್ಲಿಯೇ ಪೋಕ್ಸೋ ಕಾಯ್ದೆಯಡಿ ತಮ್ಮ ಜೀವನವನ್ನೇ ಹೇಗೆ ಹಾಳು ಮಾಡಿಕೊಳ್ಳುವರು ಎಂಬುದನ್ನು ತಿಳಿಯುವ ಮೊದಲು ಪೋಕ್ಸೋದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯುವ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸಸ್ ಪೋಕ್ಸೋ ಆಕ್ಟ್ 2012. ಭಾರತದಲ್ಲಿ 2012ರಲ್ಲಿ ರೂಪಿತವಾದ ಕಾಯ್ದೆ ಇದಾಗಿದ್ದು, ಇದರ ಅನ್ವಯ 18 ವರ್ಷದೊಳಗಿನ ಯಾವುದೇ ಮಗುವನ್ನು ಯಾವುದೇ ಲಿಂಗಭೇದವಿಲ್ಲದೆ ಅವರನ್ನು ಲೈಂಗಿಕ ಶೋಷಣೆಯಿಂದ ರಕ್ಷಿಸುವುದು ಅಥವಾ ಅಪರಾಧಿಗೆ ಶಿಕ್ಷಿಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶ. ಈ ಕಾಯ್ದೆಯಲ್ಲಿ ಯಾವೆಲ್ಲ ವಿಷಯಗಳು ಅಪರಾಧಗಳಾಗುತ್ತವೆ ಎಂದರೆ, ಚಿಕ್ಕ ಮಕ್ಕಳನ್ನು ಕೆಟ್ಟದಾಗಿ ನೋಡುವುದು, ಸ್ಪರ್ಶಿಸುವುದು, ಕೆಟ್ಟ ಮಾತುಗಳನ್ನಾಡುವುದು, ಶಾರೀರಿಕ ಬಲಾತ್ಕಾರ, ಅಸಭ್ಯ ನಡವಳಿಕೆ, ಅಶ್ಲೀಲ ಚಿತ್ರಗಳನ್ನು ತೋರಿಸುವುದು ಅಥವಾ ಚಿತ್ರಿಸುವುದು, ಅಶ್ಲೀಲ ಸನ್ನೆಗಳನ್ನು ಮಾಡುವುದು, ಇವೆಲ್ಲ ಅಪರಾಧಗಳು. ಈ ಎಲ್ಲ ಅಪರಾಧಗಳಿಗೆ ಶಿಕ್ಷೆಯಾಗಿ ಪೋಕ್ಸೋ ಸೆಕ್ಷನ್ 3, 4, 5, 6, 7, 8, 9, 10 ಮತ್ತು 11, 12 ಅಡಿಯಲ್ಲಿ 3 ರಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಮತ್ತು ದಂಡವನ್ನು ವಿಧಿಸಬಹುದು. ಮುಖ್ಯವಾಗಿ 5, 6 ಸೆಕ್ಷನ್ 5, 6ರಲ್ಲಿ ಕಠಿಣ ಜೈಲು ಶಿಕ್ಷೆ, ಮಿನಿಮಮ್ 20 ವರ್ಷಗಳ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆಯನ್ನು ಕೂಡ ವಿಧಿಸಬಹುದು. ಮುಖ್ಯವಾಗಿ ಇದು ನಾನ್ ಬೇಲಬಲ್ ಕಾಯ್ದೆಯಾಗಿದೆ. ಇದಿಷ್ಟು ಪೋಕ್ಸೋದ ಸಂಕ್ಷಿಪ್ತ ವಿವರ. ಈಗ ಮುಖ್ಯವಾದ ವಿಷಯಕ್ಕೆ ಬರುವ. ಪ್ರೇಮ ಒಂದು ಪವಿತ್ರ ಸಂಬಂಧ. ಆದರೆ ಪ್ರೀತಿಯಲ್ಲಿ ನಾವು ಕಾನೂನನ್ನು ಮರೆತರೆ ನಮ್ಮ ಜೀವನವೇ ಸವಾಲಾಗಿ ಪರಿಣಮಿಸುತ್ತದೆ. ಕೆಲವು ಇಂತಹ ಪ್ರಕರಣದ ಉದಾಹರಣೆಗಳನ್ನು ನೋಡುವುದಾದರೆ, ದೆಹಲಿಯ ಹೈಕೋರ್ಟ್ನ ಪ್ರಕರಣ. ಇಲ್ಲಿ 21 ವರ್ಷದ ಹುಡುಗ 16 ವರ್ಷದ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಲು ಪ್ರಯತ್ನಿಸಿದ. ಆಗ ಹುಡುಗಿಯ ಪೋಷಕರು ಪೋಕ್ಸೋ ಕಾಯ್ದೆಯ ಸೆಕ್ಷನ್ 4 ಮತ್ತು 6 ಅಡಿ ಹಾಗೂ IPC ಸೆಕ್ಷನ್ 376 ಅಡಿ ಕೇಸನ್ನು ದಾಖಲಿಸುತ್ತಾರೆ. ಆಗ ನ್ಯಾಯಾಲಯದಲ್ಲಿ ಹುಡುಗಿಗೆ ಹುಡುಗನ ಮೇಲೆ ಪ್ರೀತಿ ಇದ್ದರೂ ಕೂಡ ಅವಳ ವಯಸ್ಸಿನ ಆಧಾರದ ಮೇಲೆ ಅವಳ ಒಪ್ಪಿಗೆಯನ್ನು ಅಮಾನ್ಯ ಎಂದು ಕಾರಣ ನೀಡಿ ಆ ಹುಡುಗನಿಗೆ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಇನ್ನು ತಮಿಳುನಾಡಿನ ಹೈಕೋರ್ಟ್ನ ಪ್ರಕರಣ. ಇಲ್ಲಿ 20 ವರ್ಷದ ಹುಡುಗ 17 ವರ್ಷದ ಹುಡುಗಿಯನ್ನ ಪ್ರೀತಿಸಿ ಆಕೆಗೆ ಕಿಸ್ ಕೊಟ್ಟಿದ್ದಕ್ಕಾಗಿ ಹುಡುಗಿಯ ಪೋಷಕರು ಅವನ ಮೇಲೆ ಪೋಕ್ಸೋ ಸೆಕ್ಷನ್ನ 7 ಮತ್ತು 8 ಅಡಿ ಕೇಸನ್ನು ದಾಖಲಿಸುತ್ತಾರೆ. ಆಗ ನ್ಯಾಯಾಲಯವು ಪೋಕ್ಸೋ ಕಾಯ್ದೆಯ ಪ್ರಕಾರ 18 ವರ್ಷದೊಳಗಿನ ಹುಡುಗಿಯನ್ನ ಶಾರೀರಿಕವಾಗಿ ಮುಟ್ಟಿದರೂ ಅಪರಾಧವೇ ಎಂದು ಪರಿಗಣಿಸಿ ಹುಡುಗನಿಗೆ 3 ವರ್ಷ ಜೈಲು ಶಿಕ್ಷೆಯನ್ನು ನೀಡಲಾಯಿತು.
ಮಧ್ಯಪ್ರದೇಶದ ಹೈಕೋರ್ಟ್ನ ಪ್ರಕರಣ. ಇಲ್ಲಿ 19 ವರ್ಷದ ಹುಡುಗ 17 ವರ್ಷದ ಹುಡುಗಿಯನ್ನು ಪ್ರೀತಿಸಿ ಒಪ್ಪಿಗೆಯ ಆಧಾರದ ಮೇಲೆ ಮದುವೆಯಾಗಿರುತ್ತಾನೆ. ಆಗ ಹುಡುಗಿಯ ಪೋಷಕರು ದೂರು ನೀಡಿದ ನಂತರ ಹುಡುಗನ ಮೇಲೆ ಪೋಕ್ಸೋ ಸೆಕ್ಷನ್ನ 3 ಮತ್ತು 4 ಅಡಿ ಕೇಸನ್ನು ದಾಖಲು ಮಾಡಲಾಯಿತು. 18 ವರ್ಷದೊಳಗಿನ ಹುಡುಗಿಯೊಂದಿಗೆ ಮದುವೆಯನ್ನು ಮಾಡಿಕೊಂಡಿದ್ದರೂ ಕೂಡ ಆ ಮದುವೆಯನ್ನು ಅಮಾನ್ಯವೆಂದು ನ್ಯಾಯಾಲಯ ಘೋಷಿಸಿ ಹುಡುಗನಿಗೆ 5 ವರ್ಷ ಜೈಲು ಶಿಕ್ಷೆಯನ್ನು ನೀಡಲಾಯಿತು. ಪೋಕ್ಸೋ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ಸಂಬಂಧದಲ್ಲಿ ಪೋಕ್ಸೋ ಕಾಯ್ದೆಯನ್ನು ಕೂಡ ಅನ್ವಯವಾಗಬಹುದು. ಹೇಗೆಂದರೆ 18 ವರ್ಷದ ಒಳಗಿನ ಮಗುವಿನೊಂದಿಗೆ ಮದುವೆಯಾಗಿ ಲೈಂಗಿಕ ಸಂಬಂಧವನ್ನೇನಾದರೂ ಏರ್ಪಟ್ಟಿದ್ದರೆ 18 ವರ್ಷದ ಒಳಗಿನ ಹೆಣ್ಣಿನ ಜೊತೆ ಲೈಂಗಿಕ ಸಂಪರ್ಕವು ಅತ್ಯಾಚಾರ ಎಂದು ಸುಪ್ರೀಂ ಕೋರ್ಟ್ 2017ರಲ್ಲಿ ತೀರ್ಪನ್ನು ನೀಡಿದೆ. ಈ ತೀರ್ಪಿನನ್ವಯ ಪೋಕ್ಸೋ ಕಾಯ್ದೆ ಪ್ರಕರಣಕ್ಕೆ ಒಳಪಟ್ಟು ಆ ವ್ಯಕ್ತಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಇದಿಷ್ಟು ಉದಾಹರಣೆಗಳ ನಡುವೆ ಕೇರಳದ ಹೈಕೋರ್ಟ್ನ ಪ್ರಕರಣ ವಿಶೇಷವಾಗುತ್ತದೆ. ಅದೇನೆಂದರೆ 19 ವರ್ಷದ ಹುಡುಗ 17 ವರ್ಷದ ಹುಡುಗಿಯನ್ನು ಪ್ರೀತಿಸಿ ಅವಳಿಗೆ ಕಿಸ್ ನೀಡಿದ ಕಾರಣಕ್ಕಾಗಿ ಹುಡುಗಿಯ ಪೋಷಕರು ಪೋಕ್ಸೋ ಕಾಯ್ದೆಯಡಿ ಅಂದರೆ ಸೆಕ್ಷನ್ 7 ಮತ್ತು 8 ಅಡಿ ಕೇಸನ್ನು ದಾಖಲಿಸುತ್ತಾರೆ. ಪೋಕ್ಸೋ ಕಾಯ್ದೆ ಉದ್ದೇಶ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವುದು ಹೊರತು ಪ್ರೇಮ ಸಂಬಂಧಕ್ಕೆ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಎಂದು ಕೇರಳದ ಹೈಕೋರ್ಟ್ ತೀರ್ಮಾನಿಸಿತು. ಅದಕ್ಕಾಗಿ ಹುಡುಗಿಯ ಕೂಡ ಒಪ್ಪಿಗೆ ನೀಡಿದ್ದರಿಂದ ನ್ಯಾಯಾಲಯ ಈ ಸಂಬಂಧವನ್ನು ಹಾರ್ಮ್ಲೆಸ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಎಂದು ಪರಿಗಣಿಸಿ ಹುಡುಗನ ಮೇಲಿನ ಕೇಸನ್ನು ರದ್ದು ಮಾಡಿತು. ಇಂತಹ ಪ್ರಕರಣಗಳನ್ನು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಕ್ಲಾಸ್ ಎಂದು ಕರೆಯುತ್ತಾರೆ. ಏನಿದು ರೋಮಿಯೋ ಜೂಲಿಯೆಟ್ ಕ್ಲಾಸ್ ಅಂದರೆ ಪ್ರೇಮ ಸಂಬಂಧದಲ್ಲಿ 16 ಅಥವಾ 18 ವರ್ಷದ ಒಳಗಿನವರು ಪ್ರೀತಿಸಿ ಸಹಮತದೊಂದಿಗೆ ಏನಾದರೂ ಲೈಂಗಿಕ ಸಂಪರ್ಕವನ್ನು ಏರ್ಪಡಿಸಿಕೊಂಡರೆ ಅದು ಅಪರಾಧವಲ್ಲ ಎಂದು ಈ ನಿಯಮ ತೀರ್ಮಾನಿಸುತ್ತದೆ. ಈ ನಿಯಮ ನಮ್ಮ ಭಾರತದಲ್ಲಿ ಜಾರಿಗಿಲ್ಲ. ಇದು ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ಯುರೋಪಿಯನ್ ದೇಶಗಳು ಮತ್ತು ಮುಂತಾದ ಕೆಲವು ದೇಶಗಳಲ್ಲಿ ಜಾರಿಯಲ್ಲಿದೆ. ಆತ್ಮೀಯರೇ, ನನ್ನ ಕೊನೆಯ ಮಾತು, ನಿಮ್ಮ ಪ್ರೇಮ ಸಂಬಂಧದಲ್ಲಿ ಮದುವೆಯ ಮುಂಚೆ ಯಾವುದೇ ಆಪ್ತ ಸಂಬಂಧ ಅಂದರೆ ಫಿಸಿಕಲ್ ಇಂಟಿಮೆಸಿಗೆ ಯಾವುದೇ ಅವಕಾಶ ನೀಡದಿರಿ. 18 ವರ್ಷ ಮುಗಿದ ನಂತರ ಪ್ರೀತಿ, ಮದುವೆ ಇತ್ಯಾದಿ ವಿಚಾರಗಳಲ್ಲಿ ಮುಂದೆ ಹೋಗುವುದು ಸೂಕ್ತ. ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬದವರ ಒಪ್ಪಿಗೆಯನ್ನು ಪಡೆದು ನಿಮ್ಮ ಸಂಬಂಧವನ್ನು ಮುನ್ನಡೆಸಿ. ಕೊನೆಯದಾಗಿ, ಕಾನೂನನ್ನು ಅರಿತುಕೊಳ್ಳಿ, ನಿಮ್ಮ ಜೀವನವನ್ನು ರಕ್ಷಿಸಿಕೊಳ್ಳಿ. ಧನ್ಯವಾದಗಳು.